ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಇದೆ. ಸ್ಪೆಷಲ್ ಏನಂತಂದರೆ ಇವತ್ತು ನಾವು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದು ಒಂದು ಪ್ಲೇಸಿಗೆ ಹೊಂಟಿದ್ದೀವಿ. ನಾನು ಎಲ್ಲಿ ಹೊಂಟಿದ್ದೀವಿ ಮತ್ತು ಯಾಕೆ ಹೊಂಟಿದ್ದೀವಿ, ಅಲ್ಲಿನ ಸ್ಪೆಷಲ್ ಏನು, ಪ್ರತಿಯೊಂದು ಡೀಟೇಲ್ಸನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾಗಿ ಫಸ್ಟ್ ಟೈಮ್ ನನ್ನ ಈ ವಿಡಿಯೋನ ನೋಡ್ತಿದ್ದೀರಿ, ದಯವಿಟ್ಟು ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಆ ಪ್ಲೇಸಿಗೆ ಹೋಗಿದ್ದೀರಾ, ಅಲ್ಲಿ ಎಲ್ಲ ಹೇಗಿದೆ ಮತ್ತು ಪ್ರತಿಯೊಂದನ್ನು ಕಮೆಂಟ್ ಮಾಡಿ. ನೋಡಿ, ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಗುಬ್ಬಿ ಮೇಡಮ್ ಅವರು ಹಿಂದ್ಗಡೆ ಕುಂತ್ಕೊಂಡು ಫುಲ್ ಆಟ ಆಡ್ತಿದ್ದಾರೆ. ಹಾಗೆ ಮುಂದ್ಗಡೆ ನಮ್ಮ ನಂದನ್ ಅವ್ರು ಕುಂತಿದ್ದಾನೆ. ಅವ್ರ ಪಪ್ಪ ಅವರು ಡ್ರೈವಿಂಗ್ ಮಾಡ್ತಿದ್ದಾರೆ. ನೋಡ್ರಿ, ಸೊ ಎಲ್ಲ ನೇಚರನ್ನು ನಾವು ಎಂಜಾಯ್ ಮಾಡ್ತಾ ಜರ್ನಿಯನ್ನು ಮಾಡೋದ್ರೊಳಗೆ ಒಂಥರ ಖುಷಿ ಇದೆ. ಸೊ ನಾವು ಜರ್ನಿಯನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಹಾಗಿದ್ರೆ ನಾವು ಇವತ್ತು ಹೊಂಟಿರೋದು ಎಲ್ಲಿಗೆ ಅಂತಂದ್ರೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಹೊಂಟಿದ್ದೀವಿ. ಅಲ್ಲಿ ಯಾಕೆ ಹೊಂಟಿದ್ದೀವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದೊಳಗೆ ಮುಂದೆ ಹೇಳ್ತೀನಿ. ಫೈನಲಿ ಇವಾಗ ನಾವು ಕೊಪ್ಪಳಕ್ಕೆ ರೀಚ್ ಆಗಿದ್ವಿ. ಇದೇ ನೋಡ್ರಿ ಮಠಕ್ಕೆ ಹೋಗುವಂಥ ಒಂದು ದ್ವಾರ ಬಾಗಿಲು. ಸೊ ಆಲ್ರೆಡಿ ಇಲ್ಲೊಂದು ಏನೋ ಫಂಕ್ಷನ್ ನಡೀತೈತೆ, ಅದು ದೇವ್ರ ಫಂಕ್ಷನ್ ನಡೀತಾ ಇತ್ತು. ಮೆರವಣಿಗೆ ಅದು ಎಲ್ಲ ಆಗ್ತಾಯಿತ್ತು. ಹೆಣ್ಮಕ್ಳು ಕುಂಭ ಅದು ಎಲ್ಲ ಹೊತ್ತು ಒಂದೇ ಥರ ಸೀರೆ ಹೊತ್ತು ಅಲ್ಲಿ ಮೆರವಣಿಗೆ ಥರ ಆಗ್ತಾಯಿತ್ತು. ಬಟ್ ನಮಗೆ ಮಠಕ್ಕೆ ಹೋಗಬೇಕಲ್ಲ, ಸ್ವಲ್ಪ ಲೇಟ್ ಆಗತ್ತಂತ ಹೇಳಿ ನಾವು ಎಲ್ಲಿ ಗಾಡಿಯನ್ನು ಸ್ಟಾಪ್ ಮಾಡ್ದನ ನಾವು ಸೀದಾ ಮಠಕ್ಕೆ ಹೋಗಿದ್ವಿ. ಇದು ನೋಡ್ತಿರ್ಬೋದು, ನಾವು ಇವಾಗ ಮಠಕ್ಕೆ ಹೊರಗಡೆ ಹೋಗುವಂತಹ ದಾರಿ ಪೂರ್ತಿಯಾಗಿ ಎಲ್ಲನೂ ಹಚ್ಚ ಹಸಿರಾಗಿನ ನೈಸರ್ಗಿಕವಾಗಿ ನೋಡಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ. ಮತ್ತು ಇಲ್ಲಿ ಮಠದ ವತಿಯಿಂದನ ಶಾಲೆ, ಕಾಲೇಜು, ಆಮೇಲೆ ಮೆಡಿಕಲ್ ಕಾಲೇಜು, ಆಮೇಲೆ ಹಾಸ್ಟೆಲ್ ಫೆಸಿಲಿಟೀಸು ಎಲ್ಲ ರೀತಿಯಾಗಿರುತ್ತೆ. ನಾವು ಕೇಳ್ತಿದ್ದೇವೆ ಕೊಪ್ಪಳದ ಈಗ ಸದ್ಯಕ್ಕಂದ್ರೆ ಅಭಿನವ ಗವೇಶ್ರೀ ಅಜ್ಜ ಅವರ ನೇತೃತ್ವದಲ್ಲಿ ಎಲ್ಲ ನಡೀತಾ ಇದೆ. ನಾವು ಭಾಳಷ್ಟು ಸಲ ಅವ್ರದ್ದು ವಿಡಿಯೋಸ್ ಆಮೇಲೆ ಯೂಟ್ಯೂಬ್ ಒಳಗಾಗಿರ್ಬೋದು, ಇನ್ಸ್ಟಾಗ್ರಾಮ್ದಾಗಿರ್ಬೋದು ಅವರ ಹಿತ ನುಡಿಗಳನ್ನು ಕೇಳ್ತಿರ್ತೀವಿ. ಹಾಗಾಗಿ ಅವರ ನೇತೃತ್ವ ಒಳಗೆ ಇದೆಲ್ಲವನ್ನು ಶಿಸ್ತಿನಿಂದ ಅಚ್ಚುಕಟ್ಟಾಗಿ ನಡೀತಾ ಐತಿ. ಇದು ನೋಡ್ರಿ ಹೊರಗಿನ ನೇಚರ್. ಇಲ್ಲಿ ನೋಡ್ರಿ ಮಠ ಯಾವ ರೀತಿಯಾಗಿ ಹೊರಗೆ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಹೊರಗಿನ ಫುಲ್ ಎಲ್ಲ ನೋಡ್ಬೋದು ನೀವು. ಪೂರ್ತಿ ಎಲ್ಲನೂ ನೇಚರ್ ಒಳಗೆ ಫುಲ್ ಎಲ್ಲ ಮಾಡಿದ್ದಾರೆ. ಇದು ನೋಡ್ರಿ ಒಳಗಡೆ ಎಂಟ್ರೆನ್ಸ್ ಇರೋದು. ಇದೆಲ್ಲ ಯಾವ ರೀತಿಯಾಗಿದೆ ನೋಡ್ಲಿಕ್ಕೆ ಕಣ್ಣು ತುಂಬ್ಕೊಳಕ್ಕೆ ಕಣ್ಣ ಸಾಲಂಗಿಲ್ಲ, ಅಷ್ಟು ಚೆನ್ನಾಗೈತಿ. ಇಲ್ಲಿ ಪೂರ್ತಿ ಅಲ್ಲಿ ಮೇಲೆ ಇರುವಂಥದ್ದು ಅಲ್ಲಿ ಮಠ. ಸೊ ನಾವು ಇವಾಗ ಫೈನಲಿ ಮಠದೊಳಗೆ ಬಂದು ಫಸ್ಟಿಗೆ ನಾನು ಇವಾಗ ಹೇಳ್ತೀನಿ ಯಾಕೆ ಇಲ್ಲಿ ಬಂದಿದ್ದೀವಿ ನಾವು ಅಂತೇಳಿ. ಒಂದು ಪಾರ್ಟಿಯನ್ನು ತಗೊಂಡಿದ್ದೀವಿ. ಆಮೇಲೆ ನಾವು ಹಣ್ಣು ಆಮೇಲೆ ಕಾಯಿ ಎಲ್ಲ ತಗೊಂಡು ಅಲ್ಲಿಂದ ಬಂದು ಫಸ್ಟಿಗೆ ಇಲ್ಲಿ ಯಾರ ಫಸ್ಟ್ ಬಂದರೂ ಇಲ್ಲದೊಂದು ಕಾಲು ತೊಳ್ಕೊಳ್ಳುವಂಥ ಒಂದು ಪದ್ಧತಿ ಇದೆ. ಎಲ್ಲರೂ ನಾನು ನಮ್ಮ ಮಗ ಮಗಳು ಮೇಲೆ ಅವ್ರ ಪಪ್ಪ ಅಷ್ಟರು ಬಂದು ಕಾಲು ತೊಳ್ಕೊಂಡು ಇವಾಗ ನಾವು ಒಳಗಡೆ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ಪಾರ್ಟಿ ಯಾಕೆ ತಗೊಂಡೆ ಅಂತ ಆಗ್ಲೇನ ಹೇಳಲಿಲ್ಲಲ್ಲ. ಇವತ್ತು ನಮ್ಮ ನಂದಂದು ಇದೇ ಒಂದು ಅಜ್ಜವರ ಮಠದಲ್ಲಿ ಅಜ್ಜವರ ಕಡೆಯಿಂದ ಅಕ್ಷರಾಭ್ಯಾಸ ಮಾಡ್ಬೇಕಂತ ಹೇಳಿ ನನಗೆ ಭಾಳ ದಿನದಿಂದ ಅದೊಂದು ಆಸೆ ಇತ್ತು. ಮಾಡಿಸ್ಬೇಕು ಅಂತಂದರೆ ನಮಗೂ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಅದು ಫೈನಲಿ ಇವತ್ತು ಅದೊಂದು ಟೈಮ್ ಕೂಡಿ ಬಂದದ. ಸೊ ನಮಗೆ ಅಜ್ಜಾರ ದರ್ಶನ ಸಿಕ್ಕಿ ಅವ್ರ ಕಡೆಯಿಂದ ಆಯ್ತಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಇಲ್ಲ. ನಾವು ಇವತ್ತು ಅಮಾವಾಸ್ಯೆ ಬೇರೆ ಐತಿ, ಹಾಗಾಗಿ ಸ್ವಲ್ಪ ಗದ್ದಲನೂ ಜಾಸ್ತಿನೇ ಇದ್ದು ನೋಡುವ ಸಿಕ್ತು ಅಂದರೆ ಅದು ನಮ್ಮ ಪುಣ್ಯ ಮತ್ತು ನನ್ನ ಮಗನ ಭಾಗ್ಯ. ನೋಡ್ರಿ, ನಾವು ಫುಲ್ ಎಲ್ಲ ಒಳಗಡೆ ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ. ಮತ್ತು ಮಠ ಯಾವ ರೀತಿ ಶಿಸ್ತು ಅಂದರೆ ಯಾವುದೇ ರೀತಿಯಾದಂಥ ಹೊಲಸಿಲ್ಲ, ಎಷ್ಟು ಸ್ವಚ್ಛವಾಗೈತಿ. ಆಮೇಲೆ ಎಷ್ಟು ನೀಟಾಗಿ ಅಂದರೆ ನಿಸರ್ಗದಲ್ಲಿಯೇ ಎಷ್ಟು ಅಚ್ಚುಕಟ್ಟಾಗೈತೆ ಅಂಥೇಳಿ. ಇವಾಗ ನಾವು ಫಸ್ಟಿಗೆ ಈಗ ನಾವು ದೇವ್ರು ಅಂದರೆ ಇಲ್ಲೊಂದು ಲಿಂಗದ ದೇವ್ರ ಅದ, ಅಲ್ಲಿ ಬಂದು ದೇವ್ರ ದರ್ಶನ ಮಾಡಿದ್ಮೇಲೆ ಇಲ್ಲಿ ಕಾಯಿ ಒಡಿಸ್ಲಿಕ್ಕಂಥೇಳಿ ಕಾಯಿಯನ್ನು ಒಡಿಸ್ಕೊಂಡು ಅಲ್ಲಿಂದ ಮೇಲೆ ಬೆಟ್ಟ ಹತ್ತಬೇಕಂತೇಳಿ ಹೊಂಟಿವಿ. ಅಂದರೆ ಅಲ್ಲಿ ಮೆಟ್ಲ್ಸ್ ಇದ್ದಾವೆ, ಭಾಳ ಏನು ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಮೆಟ್ಲು ಇದ್ದಾವೆ. ಇವಾಗ ನೋಡ್ರಿ ನಾವು ಮೆಟ್ಲ ಹತ್ತಿ ಮೇಲೆ ಬಂದೀವಿ.
ನೋಡ್ರಿ ಇಲ್ಲಿ ಎಷ್ಟು ಜನ ಕ್ಯೂ ಒಳಗೆ ನಿಂತಿದಾರ ಅಂತೇಳಿ. ಈ ಹುಡುಗನ ತೊಗೊಂಡು ನಮಗೆ ಕ್ಯೂ ಸಿಗುತ್ತಾ ಇಲ್ಲೋ ಏನೋ ಅಂದ್ಕೊಂಡ್ವಿ. ಆದರೂ ನಾವು ಕ್ಯೂ ಒಳಗೆ ನಿಂತೀವಿ. ಯಾಕಂದರೆ ಇವತ್ತು ಅಜ್ಜರ ದರ್ಶನ ಮಾಡಿಕೊಂಡು ಅಕ್ಷರಾಭ್ಯಾಸ ಮಾಡ್ಕೊಂಡು ಹೋಗಲೇಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಬಂದೀವಿ. ನೋಡ್ರಿ ಎಷ್ಟು ಜನ ಕ್ಯೂ ನಿಂತಾರ ಅಜ್ಜರ ದರ್ಶನಕ್ಕಂಥೇಳಿ. ಸೊ ಫೈನಲಿ ಫಸ್ಟ್ ಟೈಮ್ ನಾನು ಇವತ್ತು ಅಜ್ಜರನ್ನ ಮುಂದೆ ರಿಯಲ್ ಆಗಿ ನೋಡಿದ್ದು. ಇಷ್ಟು ದಿನ ಬರೀ ಅವ್ರದ್ದು ವಚನ ಹಿತವಚನ ಕೇಳೋದು ಇದನ್ನೇ ಮಾಡ್ತಿದ್ದೆ. ಬಟ್ ಇವತ್ತು ನೋಡ್ರಿ ಫಸ್ಟ್ ಟೈಮ್ ಹತ್ತಿರದಿಂದ ನೋಡ್ತಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಮಗನ ಕೈ ಹಿಡಿದು ಅವರೇನ ಅಕ್ಷರಾಭ್ಯಾಸವನ್ನು ಮಾಡಿಸ್ತಿದ್ದಾರೆ. ಸೊ ಏನಂತೇಳಿ ಮಾಡಿದ್ದಾರೆ ನೋಡ್ರಿ, ಡ್ರೀಮ್ ಅಂತೇಳಿ ಹಾಕಿ ಕೆಳಗಡೆ ಅವ್ರದ್ದು ಒಂದು ಸಿಗ್ನೇಚರನ್ನು ಮಾಡಿದ್ದಾರೆ. ಸೊ ತುಂಬ ಖುಷಿ ಆಯ್ತು ನಮಗಂತೂ. ಈ ಒಂದು ದಿನಕ್ಕೋಸ್ಕರ ನಾನು ಭಾಳ ದಿನದಿಂದ ಕಾಯ್ತಾ ಇದ್ದೆ. ಈ ಮಠಕ್ಕೆ ನಾವು ಫಸ್ಟ್ ಟೈಮ್ ಬಂದಿದ್ವಿ. ಬಟ್ ಆದ್ರೂ ಅವಾಗ ನಮ್ಗೆ ಅಜ್ಜಾರ ದರ್ಶನ ಸಿಕ್ಕಿರಲಿಲ್ಲ. ಆಮೇಲೆ ಅವಾಗಿನ್ನ ನನ್ನ ಮಗ ಸಣ್ಣವಿದ್ದಂತ ಹೇಳಿ ನಾವು ಅವಾಗ ಅಷ್ಟು ಯೋಚನೆ ಮಾಡಿದ್ದಿಲ್ಲ. ಸೊ ಆದ್ರೂ ಒಂದು ಅಕ್ಷರಾಭ್ಯಾಸ ಅವ್ರ ಕಡೆಯಿಂದ ಆಯಿತು. ಭಾಳ ಜನ ಇದ್ದರು. ಆದ್ರೂ ಅವರು ಸ್ವಲ್ಪ ನಮ್ಗೆ ಟೈಮ್ ಕೊಟ್ಟು ಅಷ್ಟೆಲ್ಲ ಜನರದ ಗದ್ದಲ್ದಾಗೂ ಪ್ರತಿಯೊಬ್ಬೊಬ್ಬರನ್ನೂ ಏನೋ ಸಮಸ್ಯೆ ಇತ್ತು ಅಥವಾ ಹಿಂಗೇನೋ ಒಂದು ಅಕ್ಷರಾಭ್ಯಾಸ ಮಾಡಿಸೋದಾಗಿರೋದು ಪ್ರತಿಯೊಂದೂ ಸ್ವಲ್ಪ ಟೈಮ್ ಕೊಟ್ಟು ಮಾಡಿಸಿದ್ರು. ಅದೊಂದು ದೊಡ್ಡ ಖುಷಿ ಆಯಿತು. ಸೊ ಇವಾಗ ಇಲ್ಲಿ ತನಕ ಬಂದು ನಾವು ಫೋಟೋ ವಿಡಿಯೋಸ್ ಮಾಡ್ಲಿಕ್ಕಂದ್ರೆ ಅದು ನಮ್ಮ ಖುಷಿ ಇರೋಂಗಿಲ್ಲ. ಸೊ ಇವಾಗ ನೋಡಿರಿ ನಾನು ನನ್ನ ಮಗಳು ಸಣ್ಣದಾಗಿ ಒಂದು ವಿಡಿಯೋವನ್ನು ಮಾಡ್ಕೊಂಡು ಬಂದಿದ್ವಿ. ನೀವು ನೋಡ್ತಾ ಇರ್ಬೋದು ಮಠ ಎಷ್ಟು ದೊಡ್ಡದಾಗೈತಿ. ಮತ್ತು ಮಠ ಅಂತಂದರೆ ಇದು ಒಂದು ನೇಚರ್ ಒಳಗನ ಫುಲ್ ಓಪನ್ ಪ್ಲೇಸ್ ಒಳಗನ ಅದ. ಯಾವುದೇ ರೀತಿಯಾಗಿ ಮೇಲ್ಛಾವಣಿ ಅಥವಾ ಆ ರೀತಿ ಏನೂ ಇರೋಂಗಿಲ್ಲ. ಫುಲ್ಲೆಲ್ಲ ಓಪನ್ ಆಗೈತಿ. ಫುಲ್ಲೆಲ್ಲ ಒಳಗಡೆ ಗಿಡ ಕೂಡ್ಲಿಕ್ಕೂ ಎಷ್ಟು ಚೆನ್ನಾಗಿ ಎಲ್ಲೆಲ್ಲೇ ಮಾಡಿದಾರೆ, ಮೆಟ್ಲು ಮಾಡಿದಾರೆ. ಇದು ಒಂಥರ ನಾವು ಎಷ್ಟು ದಿನ, ಯಾಕಂದ್ರೆ ಮನೆಯೊಳಗೆ ಕುಂತು ಬರೀ ಫ್ಯಾನ್ ಕೆಳಗಡೆ ಮನೆ ಬಿಟ್ಟು ಹೊರಗಡೆ ಹೋಗಲ್ದನ ಒಂಥರ ಬೇಜಾರಾಗಿರುತ್ತೆ. ಈ ರೀತಿ ಹೋಗಿ ಬಂದೀವಿ ಅಂದರೆ ಏನೋ ಒಂದು ಮನಸ್ಸಿಗೂ ನೆಮ್ಮದಿ ಇರುತ್ತೆ. ಮಕ್ಕಳೂ ಖುಷಿ ಪಡ್ತಾರೆ, ನಮಗೂ ಒಂದು ಖುಷಿ ಇರುತ್ತೆ. ನೋಡ್ರಿ ಬರೀ ಕಲ್ಲಿನೊಳಗನೆ ಎಷ್ಟು ಚೆನ್ನಾಗಿನ ಮಾಡಿದಾರ ನೋಡ್ರಿ. ಇಲ್ಲಿ ಹಿಂಗೆ ಮೇಲೆ ಹೋಗಿದ್ರೆ ಪೂರ ಬೆಟ್ಟದ ತುದಿಗೂ ಹೋಗಿ ನೋಡಿ ಬರ್ಬೋದು. ನಮ್ಗೆ ಮಕ್ಕಳೆಲ್ಲ ತೊಗೊಂಡು ಹೊತ್ಕೊಂಡು ಮೇಲೆ ಹೋಗೋಕ್ಕಾಗಿಲ್ಲ ಅಂತೇಳಿ ನಾವು ಅಷ್ಟೇನು ಹೋಗಲಿಲ್ಲ ಮೇಲ್ಗಡೆ. ನಮಗೆ ಮೇನ್ ಅಂದ್ರೆ ಅಜ್ಜ ಅವ್ರದ್ದು ದರ್ಶನ ಆಗಬೇಕಾಗಿತ್ತು. ನಾವು ಹೋಗಿ ಬಂದ್ವಿ. ನೋಡ್ರಿ ನಮ್ಮ ನಂದನ ಅವನು ನೇಚರ್ ಫುಲ್ಲೆಲ್ಲ ಎಂಜಾಯ್ ಮಾಡ್ಲಿಕ್ಕತ್ತಾನ. ಎಲ್ಲ ಅವನು ಪೋಸ್ ಕೊಡ್ಲಕತ್ತಾನ ಈ ವಿಡಿಯೋಕ್ಕಂತೇಳಿ. ಅವನ ಸಲುವಾಗೆ ಬಂದಿದ್ವಿ. ಒಂದು ಏನೋ ಖುಷಿ ಆಯಿತು. ಮಕ್ಕಳೆಲ್ಲ ಚೆನ್ನಾಗಿ ಇಬ್ಬರು ಮಕ್ಕಳು ಆಟ ಆಡ್ತಿದ್ದಾರೆ. ಆಮೇಲೆ ಎಲ್ಲ ನಮಗೂ ಒಂದು ಖುಷಿ ಆಯಿತು. ಇಲ್ಲಿ ನೋಡ್ರಿ ಅವ್ರ ಪಪ್ಪ ಮಗಳು ಫೋಸ್ ಕೊಡ್ಲಕತ್ತಾರೆ ಇವಾಗ ವಿಡಿಯೋಕ್ಕೆ. ಯಾವ ರೀತಿಯಾಗಿ ವಿಡಿಯೋ ಫೋಸ್ ಕೊಡತ್ತಾರಂತೆ. ನನ್ನ ಮಗಳು ನೋಡ್ರಿ ಸ್ಮೈಲ್ ನೋಡೋಕ್ಕಿದು. ಆಮೇಲೆ ಈಗ ನನ್ನ ಮಗಳದ್ದು ಮತ್ತೊಂದು ವಿಡಿಯೋ ಹಂಗೆ ಇರುವುದು. ನಮ್ಮದೇ ಹೆಣ್ಮಕ್ಳದಂದರೆ ಎಲ್ಲ ಹೋದಲ್ಲಿ ಫೋಟೋಸು ವಿಡಿಯೋಸು ಬೇಕಂತೇಳಿ ಮೆಮೊರೀಸ್ ಇರಬೇಕು ಪ್ರತಿಯೊಂದು ಕಡೆನೂ. ಇದು ಖುಷಿ ಅನ್ನೋಕ್ಕಿಂತನೂ ಮೆಮೊರೀಸು ನಮ್ಮ ಲೈಫ್ ಒಳಗು ನಾವು ಇಷ್ಟ ಇಲ್ಲ ಎಂಜಾಯ್ ಮಾಡಿದ್ದೀವಲ್ಲ ಸಣ್ಣ ಪುಟ್ಟನೂ ಖುಷಿ ವಿಷಯಗಳು. ಇಲ್ಲಿ ನೋಡ್ರಿ ಅಣ್ಣ ತಂಗಿ ಕುಂತು ಯಾವ ರೀತಿಯಾಗಿ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಫೈನಲಿ ನಾವು ಇವಾಗ ಬಂದಿದ್ದು ಇಲ್ಲಿ ಅನ್ನಪ್ರಸಾದಂತೂ ಇಲ್ಲಿ ಒಂಥರ ಸ್ಪೆಷಲ್ ಇರುತ್ತೆ ಅನ್ನಪ್ರಸಾದ. ಸೊ ಇಲ್ಲಿ ಅನ್ನಪ್ರಸಾದದ ಒಂದೇನೋ ಸೇವೆದೇನೋ ಇತ್ತಿಲ್ಲಿ. ನಮಗೂ ಎಷ್ಟಾಗುತ್ತಲ್ಲ ಅಷ್ಟಂತೆ ನಾವು ಸ್ವಲ್ಪ ಅಲ್ಪ ಪ್ರಮಾಣದ ನಾವು ಒಂದು ಸ್ವಲ್ಪ ದೇಣಿಗೆಯನ್ನು ನನ್ನ ಮಗನ ಕಡೆಯಿಂದ ಪಪ್ಪ ಹಾಕ್ಸಿದ್ರು. ಆಮೇಲೆ ಅಲ್ಲಿಂದ ನಾವು ಇವಾಗ ಬಂದಿದ್ದು ಒಳಗಡೆ ಅನ್ನಪ್ರಸಾದ ಮಾಡಲಿಕ್ಕೆ. ಅಲ್ಲಿ ಇವತ್ತು ಫುಲ್ ಸ್ಪೆಷಲ್ ಅಮಾವಾಸ್ಯೆ ಇರೋದ್ರಿಂದ ಎಲ್ಲ ಥರ ಡೈಲಿ ಇರುತ್ತೆ. ನೋಡ್ರಿ ಯಾವ ರೀತಿಯಾಗಿ ಕೂತ್ಕೊಳ್ಳಿಕ್ಕೂ ಸಹಿತ ಭಕ್ತರಿಗೆ ಯಾವ ರೀತಿಯಾಗಿ ಸಿಸ್ಟಮನ್ನು ಮಾಡಿದ್ದಾರೆ. ಆಮೇಲೆ ಊಟಕ್ಕೆ ನೀಡ್ಲಿಕ್ಕೆ ಎಷ್ಟು ಸಿಸ್ಟಮ್ ಐತಿ, ಯಾರಿಗೂ ಒಬ್ರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನನಗೆ ಜಾಸ್ತಿ ಲೈಕ್ ಆಗಿದ್ದೆ ಇಲ್ಲಿ ಅಂತಂದ್ರೆ ಅನ್ನಪ್ರಸಾದ ಕೂಡೋ ಅಂದರೆ ಊಟಕ್ಕೆ ಕೂಡುವಂಥ ಸಿಸ್ಟಮ್ ಭಾಳ ಲೈಕ್ ಆಗಿತ್ತು. ಆಮೇಲೆ ಅವ್ರ ಶಿಷ್ಯಂದ್ರಿಗೆ ಒಂದು ದೊಡ್ಡ ನಮಸ್ಕಾರ. ಯಾಕಂದ್ರೆ ಅಲ್ಲಿ ಎಲ್ಲರೂ ಅಷ್ಟು ಚೆನ್ನಾಗಿ ಸೇವೆಯನ್ನು ಮಾಡ್ತಾರೆ. ಸೊ ಇವಾಗ ನಾವು ಪ್ರಸಾದವನ್ನು ಸೇವಿಸ್ತಾ ಇದ್ದೀವಿ. ಇವತ್ತು ಸ್ಪೆಷಲ್ ಸಜ್ಜಕ ಮತ್ತು ಅನ್ನ ಸಾರ ಮಾಡಿದರು. ಅನ್ನ ಸಾರ ಟೇಸ್ಟ್ ಅಂತೂ ಸೂಪರಾಗಿತ್ತು. ಸೊ ಇದು ಹೊರಗಡೆಯಿಂದ ಊಟದ್ದು ಒಂದು ಭೋಜನಾಲಯ. ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಕಟ್ಟೆ ಎಲ್ಲ ನೀರದ ಮಧ್ಯದಲ್ಲಿ ಒಂದು ಗುಡಿ ಟೈಪ್ ಮಾಡಿದ್ದಾರೆ.
ಇಲ್ಲಿ ದಸರಾ ಟೈಮ್ ಒಳಗೆ ಇದೆಲ್ಲ ದೀಪದಿಂದ ಅಲಂಕಾರವನ್ನು ಮಾಡಿರ್ತಾರಂತ. ಅವಾಗೆಲ್ಲ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇದ್ರದ್ದು ಜಾತ್ರೆ ಅಂತೂ ಸೂಪರ್ ಆಗುತ್ತೆ. ಇದು ನವಂಬರ್ ತಿಂಗಳಲ್ಲೇನೋ ಇದ್ರದ್ದು ಜಾತ್ರೆ ಆಗುತ್ತೆ. ಅವಾಗಂತೂ ಲಕ್ಷಗಟ್ಟಲೆ ಜನ ಇಲ್ಲೆಲ್ಲ ಜಾತ್ರೆಗೆ ಬರ್ತಾರೆ. ಆಮೇಲೆ ಅಷ್ಟೆಲ್ಲ ಜನಕ್ಕೂ ಅನ್ನ ಪ್ರಸಾದವನ್ನು ಮಾಡ್ತಾರೆ. ಅದೇ ಇದ್ರದ್ದೊಂದು ಮಠದ್ದು ಸ್ಪೆಷಲ್ಲು. ಅದು ಪ್ರಸಾದವನ್ನು ಮಿರ್ಚಿ ಬಜ್ಜಿ ಈ ರೀತಿಯಾಗಿ ಏನೋ ಮಾಡಿರ್ತಾರೆ. ನಾವು ಕೇಳ್ಪಟ್ಟಿವಿ, ಬಂದಿದ್ವಿ. ಬಟ್ ಆ ಟೈಮಲ್ಲಿ ನಮ್ಗೆ ಟೈಮ್ ಜಾಸ್ತಿ ಆಗಿತ್ತು, ನಮ್ಮ ಪಾಪು ಸಂದಿತ್ತಂತೆ ಮಾಡಲಿಕ್ಕಾಗಿರಲಿಲ್ಲ. ಸೊ ಫೈನಲಿ ಇವತ್ತಿಂದ ಡೇ ಮುಗಿದು. ಇದು ಯಾವ ರೀತಿಯಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಲೈಕ್ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.